ಹೆಚ್ಚೇನು ಮಾಡೋದು ಬೇಡ. ಏನೇ ಭಗವಂತ ಕೊಟ್ಟಿದ್ದಾರೋ ಅದರಲ್ಲಿ ತೃಪ್ತಿಯಿಂದ ಇರಬೇಕು, ನಗ್ತಾ ಇರಬೇಕು, ಸಂತೋಷದಿಂದ ಇರಬೇಕು. ಮೊನ್ನೆ ನಾನು ಹೇಳಿದೆ, ಫೋಟೋದಲ್ಲೆಲ್ಲ ನಗ್ತಾರೆ, ಬದುಕದಲ್ಲಿ ನಗೋದನ್ನು ರೂಢಿಸಿಕೊಳ್ಳಿ ಅಂತ. ಫೋಟೋ ತೆಗಿಯೋಗೆಲ್ಲ ಸ್ಮೈಲ್ ಅಂತ ಎಲ್ಲ ಅಲ್ಲಿ ಬಿಡ್ತಾರೆ. ಫೋಟೋದ ನಗಿಸ್ತೀರ ಅಲ್ಲ, ಬದುಕಿನಲ್ಲಿ ನಗುವನ್ನು ಅಳವಡಿಸಿಕೊಂಡಾಗ ಮಾತ್ರ ನಾವು ಚೆನ್ನಾಗಿ ಬದುಕ್ತಾ ಇದ್ದೇವೆ. ಅರಳುವ ಹೂವಿಗೆ ಗೊತ್ತಿಲ್ಲ ಅದು ನಾಳೆ ಬೆಳಗ್ಗೆ ದೇವರ ಸನ್ನಿಧಿಗೆ ಹೋಗ್ತಿದೆಯೋ, ಹೆಣದ ಮೇಲೆ ಹೋಗ್ತಿದೆಯೋ, ಮಸಣಕ್ಕೆ ಹೋಗ್ತಿದೆಯೋ ಗೊತ್ತಿಲ್ಲ. ಆದರೂ ಕೂಡ ಅದು ಅರಳುತ್ತದೆ, ಅರಳೋದನ್ನು ಬಿಡೋದಿಲ್ಲ. ಹಾಗೆ ನಮ್ಮ ಬದುಕು ಹೇಗೆ ನಮ್ಗೆ ಗೊತ್ತಿಲ್ಲ, ನಮ್ಮ ಕೈಯಲ್ಲಿ ಇಲ್ಲ. ಅದು ಇರುವುದರಲ್ಲಿ ನಾವು ಸಂತೋಷದಿಂದ ಬದುಕೋದನ್ನು ರೂಢಿಸಿಕೊಂಡಾಗ ಖಂಡಿತ ಜೀವನದಲ್ಲಿ ನೆಮ್ಮದಿಯನ್ನು ನಾವು ಕಾಣ್ತೇವೆ.